ವೆಲ್ಕಮ್ ಟು ಶಿರೀಶ್ ವ್ಲಾಗ್ಸ್. ಇದು ಡೇ 2 ವ್ಲಾಗ್ ಆಗಿದೆ. ಇಲ್ಲಿ ನನ್ನ ತಂಗಿ ಮತ್ತು ತಂಗಿ ಗಂಡ ನಮ್ಮ ಮಗು ಬಂದಿದ್ದರು ಮಾತಾಡ್ಸಕ್ಕಂತ ಹೇಳ್ಬಿಟ್ಟು. ನನಗೆ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದಾಳೆ. ಬ್ಲಡ್ ಕಡಿಮೆ ಐತೆ, ಶೇಂಗಾ ಹೋಳಿಗೆ ತಿನ್ನು, ಬ್ಲಡ್ ಕೂಡುತ್ತೆ ಅಂತ ಹೇಳ್ಬಿಟ್ಟು ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದಿರೋದು. ಹಾಗೆ ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ದರು. ಅವರು ಇವತ್ತು ಬೆಳಗ್ಗೆ 9:30ಗೆ ಬಂದರು. ಬಂದಾಗಿಂದ ಪಾಪ ಅವಳಿಗೆ ರೆಸ್ಟೇ ಇಲ್ದಂಗೆ ಆಯಿತು. ಮನೆ ಕೆಲಸ ಎಲ್ಲ ಅವಳೇ ಮಾಡಿದ್ಲು. ನಾನು ಮಲಗಿಬಿಟ್ಟಿದ್ದೆ ಹುಷಾರಿಲ್ಲ ಅಂತೇಳಿ. ಮಧ್ಯಾಹ್ನದ ಅಡುಗೆನೂ ಅವಳೇ ಮಾಡಿ ಎಲ್ಲ ಊಟ ಗೀಟ ಆದಮೇಲೆ ನಾವು ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವರು ಮತ್ತು ತಂಗಿ ಗಂಡ ಇಬ್ಬರು ಹೊರಗಡೆ ಹೋಗಿದ್ದರು. ಅವರು ಬಂದರು ಅಂತ ಗೊತ್ತಾದ ತಕ್ಷಣ ಇವ್ರ ಮಕ್ಕಳೆಲ್ಲ ಬಾಯಿ ಪಡ್ಕೊಂಡು ಚೀರಾಡ್ತಿದ್ರು. ಅದಕ್ಕೆ ಹೊರಗಡೆ ಅಷ್ಟು ಸೌಂಡ್ ಕೇಳಿಸ್ತಿದೆ ಅಂತೇಳಿ ಕೋಪ ಮಾಡ್ಕೊಂಡ್ರು. ಇವ್ರ ಮಾತೇ ಕೇಳಲೇ ಇಲ್ಲ. ಎದುರ್ಸಕ್ಕಂತ ನಮ್ಮ ಮನೆಯವ್ರು ಕೋಲು ತಂದ್ರೂ ಅವ್ರ ಮಾತು ಕೇಳಲಿಲ್ಲ, ಹಾಗೆ ಬಾಯಿ ಪಡ್ಕೊತ ಇದ್ದರು. ಹಾಗೆ ಅವ್ರದ್ದು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಮಕ್ಕಳ ಜೊತೆ ಎಲ್ಲ ಆಟ ಆಡಿ ಅದಾದ ನಂತರ ಹೋಗ್ತೀವಿ, ಲೇಟ್ ಆಗುತ್ತಂದ್ರು. ನಾವು ಬೆಳಗ್ಗೆ ಹೋಗೋ ಅಂತ ಹೇಳಿದ್ವಿ. ಆದರೂ ಮಗನ ಸ್ಕೂಲ್ ಇರುತ್ತೆ, ಬೆಳಗ್ಗೆ ಬೇರೆ ಅವ್ನು ಮಲಗಿರ್ತಾನಲ್ವ, ಇಲ್ಲಿಂದ ಬೇಗ ಎಬ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಟೀ ಕುಡಿಯೋಣ, ಹಾಗೆ ಸಾಯಂಕಾಲನೂ ಆಯಿತು ಅಂತೇಳ್ಬಿಟ್ಟು ಮತ್ತೆ ಅವಳೇ ಟೀ ಮಾಡ್ತೀನಿ ಅಂದ್ಲು ನಮ್ಮ ತಂಗಿ. ಟೀ ಪುಡಿ, ಶುಂಠಿ, ಏಲಕ್ಕಿ ಎಲ್ಲ ಹಾಕಿದ್ಲು, ಆದರೆ ಬೆಲ್ಲನೇ ಹಾಕಿರಲಿಲ್ಲ. ಪಾಪ ಅವಳಿಗೆ ಗೊತ್ತಾಗಿಲ್ಲ ಸಕ್ಕರೆ ಬೆಲ್ಲ ಎಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬೆಲ್ಲ ಹಾಕ್ತೆ ಅಂತ ಕೇಳಿ ನಾನೇ ಕೊಟ್ಟೆ ಬೆಲ್ಲ ಹಾಕೋಕ್ಕೆ. ಅದಾದ ನಂತರ ಇಲ್ಲಿ ನನ್ನ ಮಗ ಬಂದು ಡ್ರೈ ಫ್ರೂಟ್ಸ್ ಬೇಕು ಅಂತೇಳಿ ತಲೆ ತಿಂತಿದ್ದ. ಬೆಳಿಗ್ಗೆಯಿಂದ ಬರೀ ಡ್ರೈ ಫ್ರೂಟ್ಸಲ್ಲೇ ಕಾಲ ಕಳೆದ್ಬಿಟ್ರು. ಊಟನೇ ಮಾಡಿಲ್ಲ ಒಂದು ತುತ್ತು ಇಬ್ಬರಿಗಿಬ್ರು. ಹಾಗೆ ಆ ಕಡೆ ಟೀ ಕುದಿಯೋಕ್ಕಿಟ್ಟು ಈ ಕಡೆ ನಮ್ಮ ತಂಗಿ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗ್ತಿದ್ಲು ಹೋಗೋಕ್ಕೆ. ಆನಂತರ ಟೀ ಸೋಸ್ಕೊಂಡು ಎಲ್ಲರಿಗೂ ಕೊಟ್ಟಳು. ಇಲ್ಲಿ ನಮ್ಮ ಮನೆಯವರು ನಾನು ವೀಡಿಯೋ ಮಾಡ್ತಿದ್ದನ್ನು ನೋಡಿ ಅದಕ್ಕೆ ಟೀ ಬೇಡ ನನಗೆ ಅಂತ ಹೇಳಿ ಅಂದರು. ಆಮೇಲೆ ಮತ್ತೆ ವೀಡಿಯೋ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಆಮೇಲೆ ಟೀ ಕೊಟ್ವಿ. ಹಾಗೆ ಹೊರಗಡೆ ಎಲ್ಲರೂ ಮಾಮ ಎಲ್ಲರೂ ಮಕ್ಕಳ ಜೊತೆ ಆಟ ಆಡ್ತಿದ್ದ. ಹೊರಗಡೆ ಅವ್ರು ಆಟ ಆಡ್ತಾರಲ್ಲ ಅಂತೇಳಿ ಅಲ್ಲೇ ಇದ್ದರು. ಆವಾಗ ನಾವೆಲ್ಲರೂ ಅಲ್ಲೇ ಹೋಗಿ ಟೀ ಕುಡಿದು ಕೂತ್ಕೊಂಡ್ವಿ. ಅದಾದ ನಂತರ ಇವರು ಹೋಗೋಕ್ಕೆ ರೆಡಿ ಆಗಿದ್ರು. ಉಪ್ಪಿನಕಾಯಿ ಹಾಕಿದ್ದೆ ಮನೆಯಲ್ಲಿ. ಉಪ್ಪಿನಕಾಯಿ ಇನ್ನೂ ಸ್ವಲ್ಪ ಕೊಡೋಣ ಅಂದ್ಕೊಂಡು ಒಂದು ಡಬ್ಬಿದಲ್ಲೆಲ್ಲ ಉಪ್ಪಿನಕಾಯಿ ತೆಗೆದ್ಬಿಟ್ಟು ಹಾಕ್ಕೊಟ್ಟೆ. ಹಾಗೆ ಅವರು ರೆಡಿ ಆದರು. ಇಲ್ಲಿ ನನ್ನ ಮಗ ಬಂದು ನಾನು ಹೋಗ್ತೀನಿ ಬೂವಿನವ್ರ ಮನೆಗೆ ಅಂತೇಳಿ ಹಠ ಮಾಡ್ತಿದ್ದ. ಮತ್ತು ಹಂಗೂ ಹಿಂಗೂ ಸಮಾಧಾನ ಮಾಡಿ ನೆಕ್ಸ್ಟ್ ವೀಕ್ ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಿತ್ತು. ನೋಡಿ ಹೋಗ್ತೀನಿ ಅಂತ ನಾನು ಬರ್ತೀನಿ ಸರ್ ಮಮ್ಮಿ ಅಂತೇಳಿ ಹಠ ಮಾಡ್ತಿದ್ದ. ಆಮೇಲೆ ಹೆಂಗೋ ಸಮಾಧಾನ ಅಂದರೆ ಒಂದು ಮಾತಿಗೆ ಏನಾದ್ರು ಸಮಾಧಾನ ಮಾಡಿಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ. ಪೂರ್ತಿ ಅದೇ ಹಠ ಮಾಡೋದು ಅಳೋದು ಅಂಥದ್ದೇನೂ ಮಾಡಲ್ಲ. ಆ ಕಡೆ ಹಂಗೆ ಇವರು ಹೋಗೋಕ್ಕೂ ರೆಡಿ ಆದರು. ಇಲ್ಲಿ ನನ್ನ ತಂಗಿಗೆ ಎಂಥ ಮರು ಅಂದರೆ ಕಾಲಲ್ಲಿ ಚಪ್ಪಲಿ ಹಾಕೊಂಡ್ಲಾರ್ದೇ ಹೋಗಿ ಕೂತ್ಕೊಂಡವಳೆ ಗಾಡೀಲಿ. ಮತ್ತು ಇಳಿದು ಬಂದು ಅದು ಹೆಂಗೋ ನೆನಪಾಯಿತು ಸದ್ಯ ಮನೆ ಹತ್ರನೇ, ಮತ್ತು ಚಪ್ಪಲಿ ಹಾಕ್ಕೊಂಡು ಹೋದ್ಲು. ಏನಾದರೂ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ಇವಾಗ ನಾನು ಲಾಗ್ಸ್ ಸ್ಟಾರ್ಟ್ ಮಾಡಿರೋದಲ್ವ, ಇನ್ನೂ ಅಷ್ಟು ಗೊತ್ತಿಲ್ಲ ನನಗೆ ಲಾಗ್ಸ್ಗಳ ಬಗ್ಗೆ. ಏನಾದರೂ ನಿಮಗೆ ತಪ್ಪಾದರೆ ಅಥವಾ ಏನಾದ್ರು ಹೇಳ್ಬೇಕನ್ಸಿದ್ರೆ ಹೇಳಿ ಕಮೆಂಟಲ್ಲಿ. ಅವರು ಆ ಕಡೆ ಹೊರಟರು. ಹಾಗೆ ಈ ಕಡೆ ನನ್ನ ಮಗನೂ ಒಂದು ರೌಂಡ್ ಸೈಕಲಲ್ಲಿ ಹೋಗೋಣ ಪಾಪ ಅಂತ ಹೇಳಿ ಸೈಕಲಲ್ಲಿ ರೌಂಡ್ ಕರ್ಕೊಂಡೋದ್ರು. ಅದಾದ ನಂತರ ಸ್ವಲ್ಪ ಅಡುಗೆ ಮನೆಗೆ ಏನೋ ಐಟಮ್ಸ್ಗಳು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಕಡೆ ಹೊರಟ್ವಿ ನಾವು. ನಾನು ಇದು ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ ಅಂತ ಹೇಳಿದೆ ನಮ್ಮ ಮನೆಯವರಿಗೆ. ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನಮ್ಮ ಇಲ್ಲಿ ಕ್ವಾರ್ಟರ್ಸ್ಗೆ ಹತ್ತಿರದಲ್ಲಿರೋ ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಓಪನ್ ಮಾರ್ಟ್ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಆಗುತ್ತೆ ಈ ಕ್ವಾರ್ಟರ್ಸಿಂದ ಅಷ್ಟೇ. ಇಲ್ಲಿ ನನ್ನ ಮಗನೂ ಹೊರಟ. ನಾವು ರೇಷನ್ ಅಲ್ಲೇ ತಗೊಳ್ಳೋದಲ್ವ, ಅದಕ್ಕೆ ಅವನಿಗೆ ಗೊತ್ತಾಗ್ಬಿಟ್ಟೈತೆ. ಒಬ್ಬನು ಓಡಾಡ್ತಾನೆ ಹೋಗಿ ಅಲ್ಲೆಲ್ಲ. ಹೋದ್ವಿ, ಬಟ್ ನಾವು ನಮಗೆ ಬೇಕಾದಂಥ ಐಟಮ್ಸ್ ಏನೂ ಇರಲಿಲ್ಲ ಅಲ್ಲಿ. ಆದರೂ ಕೇಳಿದ್ವಿ ಅವ್ರನ್ನೆಲ್ಲರನ್ನೂ, ಆದರೆ ಇಲ್ಲ ಅದೆಲ್ಲ ಸಿಗೋಲ್ಲ ಇಲ್ಲಿ ಅಂತ ಹೇಳಿದರು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಆನ್ಲೈನಲ್ಲೇ ಮಾಡೋಣ್ರಿ, ಮಾರ್ಕೆಟಲ್ಲೆಲ್ಲ ಸಿಗೋಲ್ಲ ಸೂಪರ್ ಮಾರ್ಕೆಟಲ್ಲಿ ಅಂದರೆ ಎಲ್ಲ ಇಟ್ಟಿರ್ತಾರೆ ಅವರು ಅಂತೇಳ್ಬಿಟ್ಟು ಕರ್ಕೊಂಡೋದ್ರು. ಆದರೆ ಏನಿಲ್ಲ, ಬಂದರಿ ಸುಂಕ ಎಲ್ಲ ನರ್ತಾರೆ, ಏನು ಸಿಗಲೇ ಇಲ್ಲ. ಹಾಗೆ ಹಿಂದಕ್ಕೆ ಹೋದ್ವಿ. ಇಲ್ಲಿ ನನ್ನ ಮಗ ಟಾಯ್ಸ್ ಬೇಕು ಅಂತೇಳಿ ಆಟ ಮಾಡ್ತಿದ್ದ. ಆದರೂ ಅವ್ರ ಪಾಪ ಕೊಡಿಸ್ಲಿಲ್ಲ. ಮನೇಲಿ ಅಷ್ಟೊಂದು ಟಾಯ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಹಾಗೆ ಮನೇಲಿ ಸ್ಕೂಲಲ್ಲಿ ಹೋಮ್ವರ್ಕ್ಗಳು ಪೆಂಡಿಂಗ್ ಇತ್ತು. 2 ದಿನ ರಜೆ ಇದ್ರೂ ಮಾಡಿರಲಿಲ್ಲ ಆ್ಯಕ್ಟಿವಿಟಿ ಎಲ್ಲ. ಅವರಪ್ಪ ಆಯಿತು ಊಟ ಗೀಟ ಆದಮೇಲೆ
ಆ್ಯಕ್ಟಿವಿಟಿ ಎಲ್ಲ ಮಾಡಿಸಿ ಮಲಗಿಸಿದ್ರು. ಇದಾಗಿತ್ತು ಇವತ್ತಿನ ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಹೇಳೋದಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.